ಮಿಂಚು ನಿಂತ್ಕೊಳ್ಳೆ. ಏ ಅಪ್ಪು ಮುಂಚು ಪಪ್ಪ ಬನ್ನಿ ಪಪ್ಪ ತಗೊಳ. ಇದು ನಿನಗೆ. ಪಪ್ಪ ಇದು ಫುಲ್ ನಮಗೇನಾ? ನಿಮಗೆ ಇದು ನಿನಗೆ. ಥ್ಯಾಂಕ್ ಯು ಪಪ್ಪ. ವೆಲ್ಕಮ್. ಏನಿದು? ಯಾಕೆ ಇಷ್ಟೆಲ್ಲ ಖರ್ಚು ಮಾಡಕ್ ಹೋದ್ರಿ? ಅರೆ ನೋಡ್ರಿ, ಅವ್ರ ಪ್ರಕಾರ ಹೊಸ ಮನೆಗೆ ಬಂದಿದ್ದೀವಿ, ಅದಕ್ಕೆ ಹೊಸ ಬಟ್ಟೆ ಅಷ್ಟೇನೆ. ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ದೀನಿ ಈ ಥರ ಯಾಕೆ ಆಕ್ಷೇಪಣೆ ಮಾಡ್ತಾ ಇದ್ದೀರಾ? ನೋಡಿ, ದೊಡ್ಡ ಮನೆಗೆ ಬಂದಿರೋದಕ್ಕೆ ದೊಡ್ಡದಾಗಿ ಖರ್ಚು ಮಾಡೋದಲ್ಲ. ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಮುಂಚಿನ ಥರ ದೊಡ್ಡದಾಗಿಲ್ಲ. ಅದಕ್ಕೋಸ್ಕರ ಇನ್ನೂ ತುಂಬ ಶ್ರಮ ಪಡ್ಬೇಕು ನೀವು. ನಾನು ಹೇಳಿದ ನೆನಪಿಲ್ವಾ ನಿಮಗೆ? ಮೊದಲು ಉಳಿತಾಯ, ಆಮೇಲೆ ಖರ್ಚು. ನನಗೆ ಗೊತ್ತಿತ್ತು ನಿಮ್ಮ ಕಡೆಯಿಂದ ಈ ಥರದ್ದೊಂದು ಅಪೀಲ್ ಬರುತ್ತೆ, ಒಂದು ಲಿಟಿಗೇಷನ್ ಬರುತ್ತೆ ಅಂತ. ಮೇಡಮ್, ಅದು ಹೋಲ್ಸೇಲ್ ಅಂಗಡಿನಲ್ಲಿ ಹೋಲ್ಸೇಲ್ ರೇಟಲ್ಲಿ ತಂದಿರೋದು. ಎಲ್ಲ ರೀಸನಬಲ್ ರೇಟು. ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ, ಬಟ್ ಎಲ್ಲ ಬೆಲೆ ಕಡಿಮೆನೇ. ನೀವು ಸುಮ್ಮನೆ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀರಾ ಅಂತ BP ರೈಸ್ ಮಾಡ್ಕೋಬೇಡಿ. ಎಲ್ಲದು ಎಲ್ಲ ಡಿಸ್ಕೌಂಟ್ ರೇಟಲ್ಲಿ ತಂದಿರೋದು. ತಗೊಳ್ಳಿ ಬಿಲ್ಲು ತಂದಿದ್ದೀರಾ? ಅಯ್ಯೋ ಗೌತಮರೇ, ಮುಂಚೆ ಅಂದರೆ ನೀವು ಪ್ರೈಸ್ ಟ್ಯಾಗ್ ನೋಡ್ತಿರಲಿಲ್ಲ, ಬಿಲ್ ನೋಡ್ತಿರಲಿಲ್ಲ, ಬರೀ ಸ್ವೈಪ್ ಮಾಡೋದು ಇಲ್ಲ ಸ್ಕ್ಯಾನ್ ಮಾಡೋದು ತರ್ತಾ ಇರೋದು. ಇವತ್ತು ಬಿಲ್ ತಂದಿದ್ದೀರಾ, ಏನು ಹೇಳ್ಬೇಕಂತ ಗೊತ್ತಾಗ್ತೀರಾ? ಐ ಆಮ್ ಸೋ ಪ್ರೌಡ್ ಆಫ್ ಯು. ಕಾಲಾಯ ತಸ್ಮೈ ನಮಃ ಅನ್ಬೇಕು ಅಷ್ಟೇ. ಹೌದು ಭೂಮಿಕಾ, ನನಗೆ ಕಾಲ ಎಲ್ಲನೂ ಕಲಿಸಿದೆ. ಹಣದ ಬೆಲೆನ ಸಿಂಪಲ್ ಆಗಿ ಲಿಮಿಟೆಡ್ ಆಗಿ ಬದುಕೋದನ್ನು ಕಲಿಸಿದೆ. ಈಗ ಹೆಸರಿನಲ್ಲಿ ಮಾತ್ರ ದಿವಾನ್ ಅಂತಿರೋದು, ಮೈಂಡ್ಸೆಟ್ಟು ಜವಾನ್ ಅಂತಾರನೇ ಇದೆ. ಏನದು ಹಾಗೆ ಇರಲಿ. ಡಿಸ್ಕೌಂಟಲ್ಲಾದರೂ ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಏನಿರಲಿಲ್ಲ. ನೋಡಿ, ನಾನೇನಿಗೆ ಹೇಳ್ತಿದ್ದೇನೆ ಅಂದರೆ, ಮಕ್ಕಳಿಗೆ ಅಪ್ಪ ಅಮ್ಮನ ಕಷ್ಟ ಸ್ವಲ್ಪ ಆದರೂ ಗೊತ್ತಾಗಬೇಕು. ಅತಿಯಾಗಿ ಮುದ್ದು ಮಾಡಿ ಅವ್ರನ್ನ ಹಾಳು ಮಾಡೋದಲ್ಲ. ನೀವು ಹೇಳೋದು ಕರೆಕ್ಟು. ಮಕ್ಕಳಿಗೆ ಬಯಸಿದ್ದೆಲ್ಲ ಸಿಗಲ್ಲ ಅನ್ನೋದು ಗೊತ್ತಾಗಬೇಕು. ಡಿಸಪಾಯಿಂಟ್ಮೆಂಟ್ನ ಹೇಗೆ ತೊಗೊಳ್ಳೋದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಕರೆಕ್ಟ್. ಆದರೂ ಇದೊಂದು ಸರ್ತಿ ಏನೋ ಅನ್ನಿಸ್ತು, ತಂದುಬಿಟ್ಟಿದ್ದೀನಿ. ಬಿಟ್ಬಿಡ್ರಿ, ಒಳ್ಳೆ ಕ್ಲಾಸ್ ಟೀಚರ್ ಥರ ರೆಡಿ ಇರ್ತೀರಾ, ಕಾಯ್ತಾ ಇರ್ತೀರಲ್ಲ ಕ್ಲಾಸ್ ತೊಗೋಬೇಕು ಅಂತ. ಈಗ ನೋಡಿ, ನಾನು ಅವ್ರಿಗೆ ಗಿಫ್ಟ್ ಕೊಟ್ಟ ತಕ್ಷಣ ಅವ್ರು ಎಷ್ಟು ಖುಷಿಯಾಗಿದ್ರು, ನಗ್ನಗ್ತಾ ಇದ್ರು. ಆ ಖುಷಿಗೆ ನಗುಗೆ ಬೆಲೆ ಕಟ್ಟೋಕ್ಕಾಗುತ್ತಾ? ಅವ್ರ ಖುಷಿಲೇ ಅಲ್ವಾ ನಮ್ಮ ಖುಷಿ ಇರೋದು. ಇದೊಂದು ಸತಿ ಬಿಡ್ರಿ. ಸರಿ, ಓಕೆ, ಬಟ್ ಇದೇ ಲಾಸ್ಟ್ ಫೈನಲ್. ಓಕೆ ಓಕೆ ಮೇಡಮ್. ಸರಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ನಾನು ಕಾಫಿ ತರ್ತೀನಿ. ಥ್ಯಾಂಕ್ ಯು. ಆಗಲೇ ಡ್ರೆಸ್ ಚೇಂಜ್ ಬೇರೆ ಮಾಡ್ಕೊಂಡ್ಬಿಡ್ತೀರಾ? ವಾವ್, ಸಕ್ಕದಾಗಿ ಕಾಣ್ತಿದ್ರೆ ಇಬ್ರು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಪಪ್ಪ. ಸೂಪರ್ ಬಿಟ್ಟಿ. ನೀವು ಮತ್ತೆ ಚೀಟಿಂಗ್ ಮಾಡ್ತಾ ಇದ್ದೀರಾ ಅಲ್ವಾ? ಏನು ಚೀಟಿಂಗು? ಅವಳಿಗೆ ಮಾತ್ರ 12 ಡ್ರೆಸ್ಸಸ್ಸು, ನನಗೆ ಮಾತ್ರ 10 ಡ್ರೆಸ್ಸಸ್ಸಾ? ಮತ್ತೆ ಪ್ರೂವ್ ಆಯಿತು ನಿಮಗೆ ಇವಳು ಕಣ್ಣೇ ಇಷ್ಟ ಅಂತ. ಏಯ್, ಹಾಗೆಲ್ಲ ಅಲ್ಲ ಕಣೋ, ನಿನ್ನ ಸೈಜ್ಗೆ ಸಿಕ್ಕಿದ್ದೆ ಅಷ್ಟು. ನೋಡೋ, ಪಾರ್ಶಾಲಿಟಿ ಅಂತಲ್ಲ ಅಲ್ಲ ಕಣೋ. ಎಲ್ಲ ಗೊತ್ತು ಬಿಡಿ, ನಿಮಗೆ ಇವಳು ಕಣ್ಣೇ ಇಷ್ಟ ಅಂತ. ಅಪ್ಪು ಏನೋ ಅದು ಅವಳು ಇವಳು ಅಂತ ಅನ್ಕೊಂಡು. ಅವಳಿನ ಅಕ್ಕ ಕಣೋ, ಅಕ್ಕನೂ ಇಲ್ಲ ಮಿಂಚು ಅನ್ನೋ. ಓ, ಈಗ ಅದು ಇಂಪಾರ್ಟೆಂಟಾ? ಹೇ ಅಪ್ಪು, ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಾ? ಒಂದು ಕೆಲಸ ಮಾಡ್ತೀನಿ, ನನ್ನ ಹತ್ರ ಇರೋ ಒಂದು ಡ್ರೆಸ್ಸನ್ನು ನಿನಗೆ ಕೊಟ್ಬಿಡ್ತೀನಿ, ಅವಾಗೆಲ್ಲ ಈಕ್ವಲ್ ಆಗುತ್ತೆ. ನಾನು ಹುಡುಗಿ ಡ್ರೆಸ್ ಹಾಕೋಬೇಕಾ? ಮತ್ತಿನ್ನೇನೋ ಮಾಡಲಿ, ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಲ್ಲ. ನಾನು ಏನೇನು ಕೇಳಿದ್ನ? ನನ್ನ ಪಪ್ಪನ ಕೇಳಿದ್ದು. ನೀನು ಯಾಕೆ ಅಡ್ಡ ಬರ್ತೀಯಾ? ಏನು ನನ್ನ ಟೀಸ್ ಬರ್ತಾ ಇದೆಯಾ? ಏನು ಟೀಸು? ಏನಾದ್ರು ಮಾಡ್ಕೊಂಡು ಹೋಗೋ. ಅದೇ ಮಿಂಚು ನೋಡೋಣ, ಬೇಜಾರು ಮಾಡ್ಕೊಂಡು. ಓ, ಅವಳು ಬೇಜಾರು ಮಾಡ್ಕೊಂಡಿದ್ ಮಾತ್ರ ಕಾಣಿಸ್ತಾ, ನಾನು ಬೇಜಾರು ಮಾಡ್ಕೊಂಡಿದ್ ಕಾಣಿಸ್ಲಿಲ್ವಾ? ಅಲ್ಲ